ನಿಮ್ಮ ಮಕ್ಕಳು ಎಲ್ಲೋ ಒಂದ್ ಕಡೆ ನಿಮ್ಮ ಮಾತು ಕೇಳ್ತಾ ಇಲ್ಲ, ಚೆನ್ನಾಗಿ ಓದ್ತಾ ಇಲ್ಲ, ನಿಮ್ಮ ಮಕ್ಕಳು ಕೂಡ ನಂಬರ್ ಒನ್ ಆಗಿರ್ಬೇಕಾ, ನಿಮ್ಮ ಮಕ್ಕಳು ಕೂಡ ಬಹಳ ಚೆನ್ನಾಗಿ ಎಲ್ಲದರಲ್ಲೂ ಕೂಡ ಒಂದು ಒಬಿಡಿಯಂಟ್ ಆಗಿ ಆರ್ಗನೈಸ್ಡ್ ಆಗಿ ಬೆಳಿಬೇಕಾ, ಇದೊಂದು ಸ್ವಿಚ್ ವರ್ಡ್ ನ ಪದೇ ಪದೇ ಯೂಸ್ ಮಾಡ್ಕೊಳ್ಳಿ. ಯಾವ್ದದು ಅಂತಂದ್ರೆ ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಅದ್ಭುತವಾದಂತಹ ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ. ಇವಾಗ ಏನ್ ಸ್ವಿಚ್ ವರ್ಡ್ ಸೀರೀಸ್ ಮಾಡ್ತಾ ಇದ್ವಿ, ಒಂದೊಂದು ಸ್ವಿಚ್ ವರ್ಡ್ ಕೂಡ ಬಹಳ ಚೆನ್ನಾಗಿ ಬರ್ತಾ ಇದೆ, ಬಹಳ ಅದ್ಭುತವಾದಂತಹ ರಿಸಲ್ಟ್ಸ್ ಇದೆ ಅಂತ ಖುಷಿಯಾಗಿ ಹೇಳ್ತಾ ಇದ್ದೀರಾ. ಸೊ ಖುಷಿ ಆಗುತ್ತೆ, ಯಾಕಂದ್ರೆ ನಾವು ಕೊಡುವಂತ ಸ್ವಿಚ್ ವರ್ಡ್ಸ್ ನೀವು ಟ್ರೈ ಮಾಡಿ ಅದರಿಂದ ಸಕ್ಸಸ್ ಬಂದಾಗ ಅದನ್ನ ನಮ್ಮ ಜೊತೆ ಹಂಚ್ಕೊಂಡಾಗ ಬಹಳ ಖುಷಿ ಆಗುತ್ತೆ. ಸೊ ಯಾರಿಗೆಲ್ಲ ಇದುವರೆಗೂ ಕೊಟ್ಟಿರುವಂತ ಸ್ವಿಚ್ ವರ್ಡ್ ಯೂಸ್ ಆಗಿದೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರಿಗೆಲ್ಲ ಏನಾದ್ರು ಸ್ವಲ್ಪ ಏನೋ ಆಗ್ತಿಲ್ಲ ಅಂತಂದ್ರೆ ದಯವಿಟ್ಟು ಏನೋ ಅಂದ್ರೆ ಎಂಡ್ ರಿಸಲ್ಟ್ಸ್ ಏನೋ ಯಾವಾಗ್ಲೂ ಅಟ್ರಾಕ್ಟ್ ಮಾಡ್ಬೇಡಿ. ಇದು ಬರ್ದಿದ್ದೀನಿ ಆಗ್ಲೇಬೇಕು ನೋಡಿ. ಯಾವುದೇ ವಿಷಯ ಆಗ್ಲಿ, ಯಾವುದೇ ಸೈನ್ಸ್ ಆಗ್ಲಿ, ಯಾರು ನೈಫ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡ್ಸಕ್ಕಾಗಲ್ಲ. ಬರಿಬೇಕು ಬಿಟ್ಬಿಡ್ಬೇಕು, ಅಥವಾ ಅನ್ಕೊಬೇಕು ಬಿಟ್ಬಿಡ್ಬೇಕು. ಅದ್ ಏನ್ ಕೆಲಸ ಮಾಡ್ಬೇಕು ಅದು 100% ಮಾಡೇ ಮಾಡುತ್ತೆ. ಯಾವಾಗ ಯು ಶುಡ್ ನಾಟ್ ಟ್ರೀಟ್ ದಟ್ ಆಸ್ ಅ ಸ್ಲೇವ್. ನಾನು ಬರ್ದಿದ್ದೀನಿ, ನಾನು ಮಾಸ್ಟರ್, ನೀನು ಅದು ಮಾಡಬೇಕು, ಆ ರೀತಿ ಮಾಡ್ಕೊಬಾರ್ದು. ಯಾವತ್ತೂ ಅಷ್ಟೇ ನಾವು ಒಂದು ಕಮಾಂಡ್ ಕೊಟ್ಟಿದ್ದೀವಿ, ಆ ಕಮಾಂಡ್ ಭಗವಂತ ಏನ್ ಯೂನಿವರ್ಸ್ ಇದೆ ನಮ್ಗೆಲ್ಲವೂ ಕೂಡ ಸಿದ್ಧಿ ಆಗುತ್ತೆ, ಎಲ್ಲವೂ ಕೂಡ ನಮ್ಮ ಪರವಾಗಿ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದಾನೇ ಬರೀಬೇಕು. ಸೊ ಇವತ್ತು ನಾನು ಕೊಡುವಂತ ಸ್ವಿಚ್ ವರ್ಡ್ ಆದ್ರೆ ಬಹಳ ಪವರ್ಫುಲ್ ಸ್ವಿಚ್ ವರ್ಡ್. ಏನಕ್ಕೋಸ್ಕರ ಅಂತಂದ್ರೆ, ನಿಮ್ಮ ಮಕ್ಕಳು ಎಲ್ಲೋ ಒಂದ್ ಕಡೆ ನಿಮ್ಮ ಮಾತು ಕೇಳ್ತಾ ಇಲ್ಲ, ಚೆನ್ನಾಗಿ ಓದ್ತಾ ಇಲ್ಲ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ಬೇಕು ಅವರಲ್ಲಿ, ತುಂಬಾ ಚೆನ್ನಾಗಿ ನಾವ್ ಹೇಳಿದ್ದೆಲ್ಲ ಕೇಳ್ಕೊಂಡು ಓದೋ ಮಕ್ಕಳಾಗಿ ಬಹಳ ಒಂದು ಒಳ್ಳೆ ಮಗುವಾಗಿ ಬೆಳಿಬೇಕು ಅಂತಂದ್ರೆ ಯಾವ ಸ್ವಿಚ್ ವರ್ಡ್ ಅನ್ನ ನಾವು ಹೇಳ್ಬೇಕಾಗ್ತದೆ. ಅಥವಾ ಎಕ್ಸಾಮ್ಸ್ ಅಲ್ಲಿ ಅವ್ನು ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು ಅಂತಿದ್ರೆ ಒಂದು ಅದ್ಭುತವಾದಂತ ಸ್ವಿಚ್ ವರ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ್ದದು ಅಂತಂದ್ರೆ ಏಸ್, ACE, ಏಸ್, ACE, ಏಸ್ 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 ಅಂತ ಪದೇ 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 ನೀವು ಚಾಂಟ್ ಕೂಡ ಮಾಡ್ಬೋದು. ಇದನ್ನ 108 ಸಲ ಚಾಂಟ್ ಮಾಡೋದ್ರಿಂದ ಅದ್ಭುತವಾದಂತ ಸಕ್ಸಸ್ ಸಿಗುತ್ತೆ. ಬೇರ್ ಮಿನಿಮಮ್ ಅಂದ್ರೂ ಕೂಡ 21 ಟೈಮ್ಸ್ ನೀವು ಚಾಂಟ್ ಮಾಡ್ಬೇಕಾಗತ್ತೆ. ಅಥವಾ ಎಡಗಡೆ ದೇಹದ ಭಾಗದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಬರೀಬಹುದಾಗತ್ತೆ. ಇದನ್ನ ನೀವು ಬ್ಲೂ ಪೆನ್ ಅಲ್ಲಿ ಬರೆಯೋದ್ರಿಂದ ಬಹಳ ಅದ್ಭುತವಾದ ಒಂದು ಶಕ್ತಿ ಕೂಡ ಬರ್ತದೆ. ಮತ್ತೆ ನಿಮ್ಮ ಮಕ್ಕಳು ನೀವು ಹೇಳದಂತ ಮಾತನ್ನ ಕೇಳೋವಂತ ಮಕ್ಕಳಾಗಿರ್ತಾರೆ, ಮತ್ತೆ ಬಹಳ ಚೆನ್ನಾಗಿ ಓದ್ತಾರೆ, ಮತ್ತೆ ಅವ್ರ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ಎಕ್ಸಾಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರೆದು ಬರ್ತಾರೆ. ಸೊ ನಿಮ್ಮ ಮಕ್ಕಳಿಗೆ ಆ ಏಸ್ ಅನ್ನೋದನ್ನ ಬರೆದು ಬೇಕಾದ್ರೂ ಕಳಿಸ್ಬೋದು, ನೀವು ಎಲ್ಲಿ ಬೇಕಾದ್ರೂ ಬರೀಬಹುದು. ಬರೀ ಇಲ್ಲೇ ಬರೀಬೇಕು, ಕಾಣಿಸೋಂಗೆ ಬರೀಬೇಕು ಅನ್ನೋದೇನು ಇಲ್ಲ. ಹೊಟ್ಟೆ ಭಾಗದಲ್ಲಿ ಬರೀಬಹುದು, ಕಾಲಲ್ಲಿ ಬರೀಬಹುದು, ಒಟ್ಟಲ್ಲಿ ಎಡಗಡೆ ದೇಹದ ಭಾಗದ ಮೇಲೆ ಎಲ್ಲಿ ಬೇಕಾದ್ರೂ ಬರೆಯೋದ್ರಿಂದ ಒಂದು ಶಕ್ತಿನ ನೀವೇ ಒಂದು ಟ್ಯಾಪ್ ಮಾಡ್ಬೋದು. ಇವೆಲ್ಲವೂ ಕೂಡ ಒಂದು ಫ್ರೀಕ್ವೆನ್ಸಿ. ಸೊ ಯಾವಾಗ ನಾವು ಒಂದು ಯಾವುದೋ ಒಂದು ಚಾನಲ್ ಹಾಕಿದಾಗ, ಯಾವುದೋ ಒಂದು ಫ್ರೀಕ್ವೆನ್ಸಿಗೆ ಸೆಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಆ ಚಾನಲ್ ಯಾವ ರೀತಿ ಪ್ಲೇ ಆಗುತ್ತೋ ಅದೇ ರೀತಿ ಈ ರೀತಿ ಒಂದು ಏಸ್ 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 ಅಂತ ಯಾವಾಗ ನೀವು ಪದೇ ಪದೇ ಚಾಂಟ್ ಮಾಡೋದಾಗ್ಲಿ ಅಥವಾ ಒಂದ್ ಕಡೆ ಬರೆಯೋದಾಗ್ಲಿ ಮಾಡಿದಾಗ ಆ ಎನರ್ಜಿನ ಟ್ಯಾಪ್ ಮಾಡ್ತೀರಾ. ಸೊ ಏಸ್ ಅಂದ್ರೆ ಏನಿಲ್ಲ, ನಂಬರ್ 1 ಅಂತ. ನಿಮ್ ಮಕ್ಳು ಕೂಡ ನಂಬರ್ 1 ಆಗಿರ್ಬೇಕಾ, ನಿಮ್ ಮಕ್ಳು ಕೂಡ ಅದೇ ರೀತಿ ಶಕ್ತಿ ಇರ್ಬೇಕಾ, ನಿಮ್ ಮಕ್ಳು ಕೂಡ ಬಹಳ ಚೆನ್ನಾಗಿ ಎಲ್ಲದರಲ್ಲೂ ಕೂಡ ಒಂದು ಒಬಿಡಿಯಂಟ್ ಆಗಿ ಆರ್ಗನೈಸ್ಡ್ ಆಗಿ ಬೆಳಿಬೇಕಾ, ಇದೊಂದು ಸ್ವಿಚ್ ವರ್ಡ್ ನ ಪದೇ ಪದೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಸ್ನೇಹಿತರೆ. ವಂದನೆಗಳು.